ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನ ನಾವು ಶ್ರೀ ವೇದಾಂತ ದೇಶಿಕರ ವಿರಚಿತ ಶ್ರೀ ಪಾದುಕಾ ಸಹಸ್ರ ಎಂಬ ಅದ್ಭುತ ಗ್ರಂಥದ 141ನೇ ಪದ್ಯಕ್ಕೆ ಹಾಗೂ ಅಧಿಕಾರ ಪರಿಗ್ರಹ ಪದ್ಧತಿ ಎಂಬ 6ನೆಯ ವಿಭಾಗಕ್ಕೆ ಪ್ರವೇಶಿಸ್ತಾ ಇದ್ದೀವಿ. ಆಚಾರ್ಯ ಸ್ವರೂಪಿ ಪಾದುಕಾದೇವಿಯು ಶ್ರೀರಾಮನ ಅಣತಿಯಂತೆ ಭಗವದ್ಭಕ್ತರನ್ನು ಕಾಪಾಡಲು ಕೋಸಲ ದೇಶದ ಅಧಿಕಾರ ಸ್ವೀಕರಿಸಿದ ವಿಷಯವನ್ನು ಮುಂದಿನ 40 ಪದ್ಯಗಳಲ್ಲಿ ಶ್ರೀ ವೇದಾಂತ ದೇಶಿಕರು ಹೇಳಿದ್ದಾರೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ 112ನೇ ಸರ್ಗದ ಶ್ಲೋಕ 21ರಿಂದ 25ರವರೆಗೆ ಪಾದುಕೆಗಳನ್ನು ಶ್ರೀರಾಮನ ಬದಲಾಗಿ ಅಯೋಧ್ಯೆಗೆ ಕಳಿಸಿದ ಪ್ರಸಂಗ ಬರುತ್ತದೆ. ಕೇವಲ 5 ಶ್ಲೋಕಗಳಲ್ಲಿ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಪಾದುಕಾ ಪ್ರಸಂಗವನ್ನು ಹೇಳಿದ್ದಾರೆ. ಭರತನ ಸಂಕಷ್ಟ, ಶ್ರೀರಾಮನ ದೃಢ ನಿರ್ಧಾರ, ಅಯೋಧ್ಯೆಯ ಜನತೆಯ ದುಃಖ ದುಮ್ಮಾನ, ಎಲ್ಲ ಜನರ ಮಾನಸಿಕ ಪರಿಸ್ಥಿತಿಗಳು ಎಲ್ಲ ತಿಳಿದಿರುವ ರಾಮಾಯಣದ ನಿತ್ಯ ಪಾರಾಯಣ ಮಾಡುವ ಭಕ್ತರಿಗೆ ವಾಲ್ಮೀಕಿ ಮಹರ್ಷಿಗಳು ಬಾಯಿ ಬಿಟ್ಟು ಹೇಳದೆಯೇ ಪಾದುಕೆಯ ಮಹತ್ವವೇನು ಎಂದು ಅರ್ಥವಾಗಿ ಬಿಡುತ್ತದೆ. ಆದರೆ ಅದನ್ನು ಇನ್ನೂ ವಿಸ್ತಾರವಾಗಿ ಅನುಭವಕ್ಕೆ ತರಬೇಕೆಂದರೆ ಶ್ರೀ ವೇದಾಂತ ದೇಶಿಕರ ಪಾದುಕಾ ಸಹಸ್ರವು ಅತ್ಯಂತ ಮಹತ್ವದ್ದಾಗಿದೆ. ಶ್ರೀರಾಮನ ಭರತನ ಶ್ರೇಷ್ಠತೆಯ ಜೊತೆಗೆ ಆಚಾರ್ಯ ಸ್ವರೂಪಿ ಪಾದುಕೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತಿದ್ದಾರೆ ಜ್ಞಾನ ಭಕ್ತಿ ವೈರಾಗ್ಯಗಳ ಗಣಿಯಾದ ವೇದಾಂತ ದೇಶಿಕರು. ಬನ್ನಿ, ಅಧಿಕಾರ ಪರಿಗ್ರಹ ಪದ್ಧತಿಯ 40 ಶ್ಲೋಕಗಳನ್ನು ಒಂದೊಂದೇ ಶ್ಲೋಕವಾಗಿ ಅನುಸಂಧಾನ ಮಾಡೋಣ. ಜ್ಞಾನ ಭಕ್ತಿ ವೈರಾಗ್ಯಗಳು ತುಂಬಿರುವ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡೋಣ. 141ನೇ ಪದ್ಯ ಈ ರೀತಿ ಇದೆ. ಅಧೀಷ್ಟೇ ಪಾದುಕಾ ಸಾ ಮೇ ಯಸ್ಯಾ ಸಾಕೇತವಾಸಿಭಿಃ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಮೀಯತ ವೈಭವಂ. ಯಸ್ಯ ಸಾಕೇತವಾಸಿಭಿಃ, ಯಾವ ಅಯೋಧ್ಯೆಯ ಜನರಿಂದ, ವೈಭವಂ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಮೀಯತ, ಪಾದುಕಾದೇವಿಯ ವೈಭವವು ಇರುವುದರಿಂದಲೂ ಇಲ್ಲದೇ ಇರುವುದರಿಂದಲೂ ತಿಳಿದು ಬಂದಿತೋ. ಸಾ ಮೇ ಅಧೀಷ್ಟೇ ಪಾದುಕಾ, ಆ ಪಾದುಕೆಯೇ ನನಗೂ ಸ್ವಾಮಿನಿಯು. ಅಂದರೆ ಪಾದುಕೆಯು ಅಯೋಧ್ಯೆಯಲ್ಲಿದ್ದಾಗ ಅಲ್ಲಿ ನಿತ್ಯ ಮಹೋತ್ಸವ ಇತ್ತು. ಅದು ಕಾಡಿಗೆ ರಾಮನೊಂದಿಗೆ ತೆರಳಿದಾಗ ಆ ಪಟ್ಟಣದ ಕಷ್ಟ ಅಷ್ಟಿಷ್ಟಲ್ಲ, ಹೇಳತೀರದು. ಮತ್ತೆ ಅಯೋಧ್ಯೆಗೆ ವಿಜಯ ಮಾಡಿದಾಗ ಅದರ ವೈಭವ ರೀತಿ ವರ್ಣಿಸಲಸದಳ. ಆದ್ದರಿಂದ ಈ ಮಹಿಮೆ ಪಾದುಕೆಯದೇ ಎಂದು ಎಲ್ಲರೂ ತಿಳಿದರು. ಅಂತಹ ಮಹಿಮೆಯ ಪಾದುಕೆಯು ನನಗೂ ಅಧೀಶ್ವರಿ ಎಂದು ವೇದಾಂತ ದೇಶಿಕರು ಇಲ್ಲಿ ಹೇಳಿದ್ದಾರೆ. ಕನ್ನಡದ ಪದ್ಯ ಹೀಗಿದೆ. ಅಯೋಧ್ಯೆಯೊಳು ಪಾದುಕೆಯು ಇರುತ್ತಿರಲು ನಿತ್ಯ ವೈಭವದಿ ಮೆರೆದಿತ್ತು ಆ ರಾಜ್ಯ. ರಾಮನೊಂದಿಗೆ ವನವ ತೆರಳಲ್ಕೆ ಜನಪಟ್ಟ ಬವಣೆ ಅಷ್ಟಿಷ್ಟಲ್ಲ. ಮರಳಿ ಪರತ ಪಾದುಕೆಯ ಶಿರದಿ ಆದರದಿ ಧರಿಸಿ ಐತರಳು ಆ ಸಿರಿ ಸಂತಸ ಅಣ್ಣಿಪುದಕ್ಕೆ ಅಸದಳ. ಈ ಮಹಿಮೆಯಂ ಅರಿಯದವರಿಲ್ಲ, ಇಂತಪ್ಪ ಪಾದುಕೆ ಎನ್ನದೀಶ್ವರಿ. ಭರತ ರಾಮನಿಗೆ ಹೇಳುತ್ತಾನೆ, ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೇ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿದಾಸ್ಯತಃ. ಆದಿತ್ಯನಂತೆ ತೇಜಸ್ವಿಯು ಪಾಡ್ಯದ ಚಂದ್ರನಂತೆ ವರ್ಧಿಷ್ಣುವೂ ಆದ ಶ್ರೀರಾಮನ ಮುಂದೆ ಭರತನು ಪಾದುಕೆಗಳನ್ನು ಇಟ್ಟು, ಅಣ್ಣ, ಸುವರ್ಣಭೂಷಿತವಾದ ಈ ಪಾದುಕೆಗಳ ಮೇಲೆ ನಿನ್ನ ಪಾದಗಳನ್ನಿಡು. ಈ ಪಾದುಕೆಗಳೇ ಸಮಸ್ತ ಲೋಕದ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ ಎಂದು ಹೇಳುತ್ತಾನೆ. ಸೋ ಅಧಿರುಹ್ಯ ನರವ್ಯಾಘ್ರಃ ಪಾದುಕೆ ವ್ಯಯಮುಚ್ಯ ಚ ಪ್ರಾಯಚ್ಛತ್ ಸುಮಹಾತೇಜ ಭರತಾಯ ಮಹಾತ್ಮನೆ ಸ ಪಾದುಕೆ ಸಂಪ್ರಣಮ್ಯ ರಾಮಂ ವಚನಮಬ್ರವೀತ್. ಆ ಪುರುಷ ಸಿಂಹನಾದ ಶ್ರೀರಾಮನು ಆ ಪಾದುಕೆಗಳ ಮೇಲೆ ನಿಂತು ಅವುಗಳನ್ನು ತೆಗೆದು ಮಹಾತ್ಮನಾದ ಭರತನಿಗೆ ಕೊಡುತ್ತಾನೆ. ಭರತನು ಆ ಪಾದುಕೆಗಳನ್ನು ಸ್ವೀಕರಿಸಿ ಭಕ್ತಿಯಿಂದ ಅವುಗಳಿಗೆ ವಂದಿಸುತ್ತಾನೆ ಎಂದು ಹೇಳುತ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಪಾದುಕೆಗಳ ಮಹತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಶ್ರೀ ವೇದಾಂತ ದೇಶಿಕರು ಪಾದುಕಾದೇವಿಯ ಶ್ರೇಷ್ಠತೆಯನ್ನು ಇನ್ನೂ ಹೆಚ್ಚಾಗಿ ವಿವರಿಸಿದ್ದಾರೆ. ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಇದ್ದಾಗ ಅಯೋಧ್ಯೆಯಲ್ಲಿ ಹಾಗೂ ಕೋಸಲದ ಜನತೆಯಲ್ಲಿ ಸುಖ, ಸಂತೋಷ, ಸಂಭ್ರಮ, ನೆಮ್ಮದಿಗಳು ತುಂಬಿ ತುಳುಕಿದ್ದವು. ಆಗ ಅಲ್ಲಿ ಶ್ರೀರಾಮ ಹಾಗೂ ಅವನ ಪಾದುಕೆ ಇಬ್ಬರೂ ಇದ್ದರು. ಮತ್ತೆ ಶ್ರೀರಾಮ ಕಾಡಿಗೆ ಹೋದಾಗ
ಅಯೋಧ್ಯೆಯ ಕೋಸಲದ ಜನರ ನೆಮ್ಮದಿ ಹಾರಿಹೋಯಿತು. ಸುಖ ಸಂತೋಷ ಸಂಭ್ರಮಗಳು ಇಲ್ಲವಾದವು. ಜನರು ದುಃಖದಲ್ಲಿ ಮುಳುಗಿದರು. ಪಾದುಕೆ ಭರತನ ಜೊತೆ ಅಯೋಧ್ಯೆಗೆ ಹಿಂತಿರುಗಿ ಬಂದಾಗ ಶ್ರೀರಾಮ ಬಂದಿಲ್ಲದಿದ್ದರೂ ಪಾದುಕೆ ಬಂದದ್ದರಿಂದ ಸಂಭ್ರಮ ಸಂತೋಷಗಳು ಮತ್ತೆ ಬಂದಿದೆ. ಹಾಗಾಗಿ ಇವಳೇ ಕೋಸಲದ ಯಜಮಾನಿ ಹಾಗೂ ನನಗೂ ಸ್ವಾಮಿನಿ ಎಂದಿದ್ದಾರೆ ವೇದಾಂತ ದೇಶಿಕರು. ಗುರುಗಳು ಮನೆಗೆ ಆಗಮಿಸಿದಾಗ ಮನೆಯಲ್ಲಿ ಏನೇ ಕಷ್ಟಗಳು ಇದ್ದರೂ ಗುರುಗಳು ಮನೆಯಲ್ಲಿ ಇರುವ ತನಕ ಕಷ್ಟ ಮರೆಯಾಗಿ ಹೋಗುತ್ತದೆ, ಸಂಭ್ರಮ ಇರುತ್ತದೆ. ಯಾವಾಗ ಭರತ ಶ್ರೀರಾಮನಲ್ಲಿಗೆ ಹೋಗಿ ಅವನ ಪಾದುಕೆಗಳನ್ನು ಕೇಳಿ ಪಡೆದುಕೊಂಡನೋ, ಕೋಸಲಕ್ಕೆ ಹಿಂದಿರುಗಿದೆನೋ, ಆಗ ಜನರ ಸುಖ ಸಂತೋಷ ನೆಮ್ಮದಿಗಳು ಮರಳಿ ಬಂದವು. ಶ್ರೀರಾಮ ಬಂದಿದ್ದರೆ ಹರ್ಷಗೊಳ್ಳುತ್ತಿದ್ದ ಹಾಗೆ ಜನರ ಮನಸ್ಸು ಪಾದುಕೆಗಳು ಹಿಂತಿರುಗಿ ಬಂದದ್ದರಿಂದ ಹರ್ಷದಿಂದ ತುಂಬಿತ್ತು. ಅವರು ಪಾದುಕೆಗಳನ್ನು ಸಂಭ್ರಮದಿಂದ ಸ್ವಾಗತಿಸಿದರು. ಆದ್ದರಿಂದ ಪಾದುಕೆಯೇ ಈಗ ಕೋಸಲಕ್ಕೆ ಸ್ವಾಮಿನಿ, ಅವಳೇ ನನಗೂ ಸ್ವಾಮಿನಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಒಂದು ಪ್ರತ್ಯಕ್ಷಾನುಮಾನ ಗಮ ಪ್ರಮಾಣಾನಿ ಎನ್ನುತ್ತದೆ. ಪ್ರತ್ಯಕ್ಷವಾದ ಅನುಭವದಿಂದ ದೊರೆತ ಪ್ರಮಾಣ ಎಂದು. ಪಾದುಕೆ ಶ್ರೀರಾಮನ ಜೊತೆಯಲ್ಲಿ ಅಯೋಧ್ಯೆಯಲ್ಲಿದ್ದಾಗ ಸುಖ ಇತ್ತು. ಪಾದುಕೆ ಶ್ರೀರಾಮನ ಜೊತೆ ಕಾಡಿಗೆ ತೆರಳಿದಾಗ ಬಹಳ ದುಃಖ ಉಂಟಾಗಿತ್ತು. ಆದರೆ ಪಾದುಕೆ ಶ್ರೀರಾಮನನ್ನು ಬಿಟ್ಟು ಒಬ್ಬಳೇ ಬಂದರೂ ಈಗ ಸುಖ ಸಂತೋಷಗಳು ತುಂಬಿದ್ದವು. ಆದ್ದರಿಂದ ಪಾದುಕಾದೇವಿಯ ಮಹತ್ವ ತಿಳಿಯಲು ಇದಕ್ಕಿಂತ ಬೇರೆ ಪ್ರಮಾಣ ಬೇಕಾಗಿಲ್ಲ ಎನ್ನುತ್ತಾರೆ ಶ್ರೀ ವೇದಾಂತ ದೇಶಿಕರು. ಪಾದುಕಾ ಸ್ವರೂಪಿ ನಮ್ಮಾಳ್ವಾರರ ವೈಭವ ಹೇಳಬೇಕೆಂದರೆ, ದ್ವಾಪರ ಯುಗದ ಅಂತ್ಯದ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನು ಲೋಕದ ಬಹುಪಾಲು ಭೂಭಾರ ಎಳಿಸಿ ತನ್ನ ಲೋಕಕ್ಕೆ ಹಿಂತಿರುಗಿದ್ದನು. ಯುದ್ಧದಿಂದ ಉಳಿದ ಜನರು ಬಂಧು ಬಾಂಧವರನ್ನು ಕಳೆದುಕೊಂಡು ಆಪದ್ಬಾಂಧವ ಶ್ರೀಕೃಷ್ಣನನ್ನು ಕಳಿಸಿಕೊಟ್ಟು ಕಂಗಾಲಾಗಿದ್ದರು. ಕಲಿಯುಗ ಪ್ರಾರಂಭವಾಗಿ ಕಲಿಯ ಆಡಳಿತದಲ್ಲಿ ಅನ್ಯಾಯ ಅಧರ್ಮಗಳು ಹೆಚ್ಚಾಗಿದ್ದವು. ಎಲ್ಲರಿಗೂ ದಿಕ್ಕು ತೋಚದಾದಂತಹ ವೇಳೆಯಲ್ಲಿ ಭಗವಂತ ತನ್ನ ನಿತ್ಯ ಸೂರಿಗಳಲ್ಲಿ ಒಬ್ಬರಾದ ವಿಶ್ವಕ್ಸೇನರನ್ನು ಮಾರನ್ ಎಂಬ ಹೆಸರಿನಲ್ಲಿ ಭೂಮಿಗೆ ಕಳಿಸಿಕೊಟ್ಟನು. ಭಕ್ತರ ಉದ್ಧಾರಕ್ಕಾಗಿ ಭಗವಂತನ ಅಣತಿಯ ಮೇರೆಗೆ ಅವನ ಸಾನ್ನಿಧ್ಯವನ್ನು ತೊರೆದು ಬಂದವರು ನಮ್ಮಾಳ್ವಾರರು. ಅವರು ರಚಿಸಿದ ತಿರುವಾಯ್ಮೊಳಿ ಸಾಮಾನ್ಯ ಜನತೆಗೆ ಶ್ರೇಷ್ಠವಾದ ಬ್ರಹ್ಮಜ್ಞಾನ ನೀಡಿತು. ದಾರಿ ಕಾಣದೇ ಇದ್ದ ಜೀವಾತ್ಮರುಗಳನ್ನು ತಮ್ಮ ತಿರುವಾಯ್ಮೊಳಿಯ ಮೂಲಕ ಮುಕ್ತಿಯ ದಾರಿಯಲ್ಲಿ ಕರೆದೊಯ್ದರು ನಮ್ಮಾಳ್ವಾರರು. ತಮ್ಮ ತಿರುವಾಯ್ಮೊಳಿಯ ಮೂಲಕ ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡಿ ಜಗತ್ತು ಸಂತೋಷ ಸಂಭ್ರಮಗಳಿಂದ ತುಂಬುವಂತೆ ಮಾಡಿದರು. ಮಯರ್ವರ ಮದಿನಲಂ ಅರುಳಿನನ್ ಎಂದರು ವಕುಳಭೂಷಣ ಭಾಸ್ಕರ ನಮ್ಮಾಳ್ವಾರರು. ಅಂದರೆ ಭಗವಂತ ಮದಿ ಎಂದರೆ ಜ್ಞಾನವನ್ನು, ನಲ ಎಂದರೆ ಭಕ್ತಿಯನ್ನು ನನಗೆ ಕೊಟ್ಟಿದ್ದಾನೆ ಎಂದರು. ಆ ಜ್ಞಾನ ಭಕ್ತಿಗಳನ್ನು ತಿರುವಾಯ್ಮೊಳಿ ಮೂಲಕ ಭಕ್ತರಿಗೆ ನೀಡಿದರು ನಮ್ಮಾಳ್ವಾರರು. ಆ ಭಕ್ತರುಗಳು ತಿರುವಾಯ್ಮೊಳಿಯನ್ನು ಅನುಸಂಧಾನ ಮಾಡುತ್ತಾ ಜಗತ್ತಿನಲ್ಲೆಲ್ಲ ಸಂಭ್ರಮದಿಂದ ಓಡಾಡಿದರು. ಜಗತ್ತೆಲ್ಲ ಸುಖ ಸಂತೋಷಗಳಿಂದ ತುಂಬುವಂತೆ ಮಾಡಿದರು. ಗಲಿಗ 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 ಪೋಯಿಟ್ರು ಎಂದು ಭಾಗವತರಿಗೆ ಪಲ್ಲಾಂಡು ಹಾಡಿದ್ದಾರೆ ನಮ್ಮಾಳ್ವಾರರು. 5:10 2ನೇ ತಿರುಮುಳಿ. ಭಾಗವತ ಸಂಚಾರದಿಂದ ಭಕ್ತಿ ತುಂಬಿದ ಅವರ ಹಾಡು ಕುಣಿತಗಳಿಂದ ಭೂಮಿಯಲ್ಲಿ ಎಲ್ಲ ಒಳ್ಳೆಯದೇ ಆಗಿದೆ, ಸಂತೋಷದ ಜಾತ್ರೆ ನೆರೆದಿದೆ, ಯಮನು ನರಕವು ಎಂಬುದು ಇಲ್ಲವೇ ಇಲ್ಲವಾಗಿದೆ ಎಂದಿದ್ದಾರೆ. ಭಾಗವತರಿಗೆ ಪಲ್ಲಾಂಡು ಹಾಡಿದ್ದಾರೆ ನಮ್ಮಾಳ್ವಾರರು. ಮುಂದೆ 4000 ದಿವ್ಯ ಪ್ರಬಂಧಗಳೆಲ್ಲ ಲುಪ್ತವಾಗಿ ಹೋದಾಗ ನಾಥಮುನಿಗಳಿಗೆ ಅನುಗ್ರಹಿಸಿ ಮತ್ತೆ ದೊರಕಿಸಿಕೊಟ್ಟವರು ನಮ್ಮಾಳ್ವಾರರು. ಇದರಿಂದ ಜೀವಾತ್ಮರುಗಳಿಗೆ ಮತ್ತೆ ಪುನಶ್ಚೇತನ ದೊರಕಿತು. ಪಾದುಕಾದೇವಿ ಹೇಗೆ ಭರತನಿಗೂ ಕೋಸಲದ ಜನತೆಗೂ ಸಂತೋಷ ಸಂಭ್ರಮಗಳನ್ನು ಮತ್ತು ಸುಖ ನೆಮ್ಮದಿಗಳನ್ನು ತಂದುಕೊಟ್ಟಲೋ ಹಾಗೆಯೇ ನಮ್ಮಾಳ್ವಾರರು ಕಲಿಯುಗದ ಕಲಿಪುರುಷನ ಆಡಳಿತದಲ್ಲಿ ನಲಗಿ ಹೋಗಿದ್ದ ಜೀವಾತ್ಮರುಗಳಿಗೆ ತಿರುವಾಯ್ಮೊಳಿಯ ಮೂಲಕ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹೇಳಿ ಮುಕ್ತಿಯ ದಾರಿ ತೋರಿಸಿಕೊಟ್ಟು ಸುಖ ಸಂತೋಷ ಸಂಭ್ರಮಗಳನ್ನು ತುಂಬಿಕೊಟ್ಟರು. ಈ 141ನೇ ಶ್ಲೋಕವು ಭಗವಂತನಿಗಿಂತ ಭಾಗವತರಿಗಿಂತ ಹೆಚ್ಚಾಗಿ ಆಚಾರ್ಯರ ಮಹತ್ವವನ್ನು ಸಾರಿ ಹೇಳ್ತಾ ಇದೆ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.